ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೂ ನಮಗೂ ಯಾವ ಸಂಬಂಧ ಇಲ್ಲ ಅಂತ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಬಿ.ಎಸ್. ಯಡಿಯೂರಪ್ಪ ಹೇಳಿದ್ದಾರೆ. ಅವರ ಶಾಸಕರನ್ನ ಕರೆದುಕೊಂಡು ಬರೋದು ಅವ್ರ ಜವಾಬ್ದಾರಿ, ನಮ್ಮ 104 ಶಾಸಕರನ್ನ ಒಟ್ಟಾಗಿಡೋದು ನಮ್ಮ ಜವಾಬ್ದಾರಿ ಅಂತ ಲಾಜಿಕಲ್ ಆಗಿ ಟೆಕ್ನಿಕಲ್ ಆಗಿ ಬಿ.ಎಸ್. ಯಡಿಯೂರಪ್ಪ ಅವರು ಮಾತನಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ತೆರೆಮರೆಯಲ್ಲಿ ನಡೀತಾ ಇರುವಂಥ ಅವರ ಕೆಲಸ ಕಾರ್ಯಗಳಿಗೆ ಯಾರೂ ಕೂಡ ಪ್ರೂಫ್ ತೆಗೆದುಕೊಂಡು ಬರೋಕ್ಕಾಗಲ್ಲ. ಹೀಗಾಗಿ ಅವ್ರು ಏನು ಹೇಳಿದಾರೋ ಹೇಳಿ, ಯಾಕಂತ ಹೇಳಿದ್ರೆ ಮತಗಳನ್ನು ಹಾಕದಂಥವ್ರು ಸುಮ್ಮನೆ ನೋಡಬೇಕಾಗಿದೆ, ಅದಷ್ಟೇ ನಮ್ಮ ಕೆಲಸ. ಅಷ್ಟೇ ಅಲ್ಲ, ನಮ್ಮ ಶಾಸಕರು ನಾಳೆ ಹರಿಯಾಣದಿಂದ ಬರ್ತಾರೆ. ನಮ್ಮ ಗುರಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ 20 ಸ್ಥಾನ ಗೆಲ್ಲೋದು ಅಂತ ಸ್ಪಷ್ಟಪಡಿಸಿದ್ರು. ಆದರೆ ನಿನ್ನೆನೂ ಕೂಡ ಅದೇ ಮಾತನ್ನು ಹೇಳಿದ್ರು, ಇವತ್ತು ಬರ್ತಾರೆ ಅಂತೇಳಿ. ಆದರೆ ಇವತ್ತು ಹೇಳ್ತಾ ಇದ್ದಾರೆ ನಾಳೆ ಬರ್ತಾರೆ ಅಂತೇಳಿ. ಅಂದರೆ ಅವರ ಮಾತುಗಳಲ್ಲೇ ಸ್ಪಷ್ಟತೆ ಇಲ್ಲದೆ ಇರೋದು, ಅಪ್ರಾಮಾಣಿಕ ನುಡಿಗಳನ್ನು ನಾವಿಲ್ಲಿ ಸ್ಪಷ್ಟವಾಗಿ ದಿನನಿತ್ಯ ಗಮನಿಸಬಹುದಾಗಿದೆ. ಬಿಜೆಪಿ JDS ಏನೋ JDS ಕಾಂಗ್ರೆಸ್ ಅನ್ನೇನೋ ಬಿಜೆಪಿಯವರು ಗೊಂದಲ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅನ್ನೋದು ಸತ್ಯಕ್ಕೆ ದೂರವಾದಂಥದ್ದು. ನಾವು 104 ಜನ ಒಟ್ಟಿಗೆ ಇದ್ದೇವೆ, ಒಂದಾಗಿದ್ದೇವೆ. ನಮ್ಮ ಉದ್ದೇಶ ಒಂದೇ ಒಂದು, 20 ಲೋಕಸಭಾ ಸೀಟ್ ಗೆಲ್ಲಬೇಕು. ಅದಕ್ಕೆ ಬೇಕಂತ ಸಿದ್ಧತೆಗಳು ಈ ಹಿನ್ನೆಲೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅನಗತ್ಯವಾಗಿ ಅವ್ರ CLP ಮೀಟಿಂಗ್ ನನಗೇನು ಸಂಬಂಧ? ಕಾಂಗ್ರೆಸ್ JDS CLP ಮೀಟಿಂಗ್ ಇದ್ದರೆ ಅದು ಅವ್ರ ಜವಾಬ್ದಾರಿ ಇರುವಂಥದ್ದು. ಅವ್ರ ಶಾಸಕರು ಎಲ್ಲರೂ ಹೋಗಿದ್ರೆ ಅವ್ರನ್ನ ಕರ್ಕೊಂಬಂದು ಒಟ್ಟಾಗಿ ಸೇರಿಸುವಂಥದ್ದು ಅವ್ರ ಜವಾಬ್ದಾರಿ ಇರುವಂಥದ್ದು. 104 ಜನ ಶಾಸಕರು ಒಟ್ಟಾಗಿರುವಂಥದ್ದು ನಮ್ಮ ಜವಾಬ್ದಾರಿ. ಬದಲಾವಣೆ ಮಾಡಿದಾರಲ್ಲ ಸರ್, ಇದೆಲ್ಲ ಸತ್ಯಾಂಶ ಇಲ್ಲ ರೀ, ಸುಮ್ಮನೆ ಊಹಾಪೋಹಗಳು. ಇದರಲ್ಲಿ ಏನೂ ಸತ್ಯಾಂಶ ಇಲ್ಲ. ನಾಳೆ ಎಲ್ಲರೂ ವಾಪಸ್ ಬರ್ತಾರೆ. ಬಿಜೆಪಿ JDS ಏನೋ JDS ಕಾಂಗ್ರೆಸ್ ಅನ್ನೇನೋ ಬಿಜೆಪಿಯವರು ಗೊಂದಲ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅನ್ನೋದು ಸತ್ಯಕ್ಕೆ ದೂರವಾದಂಥದ್ದು. ನಾವು 104 ಜನ ಒಟ್ಟಿಗೆ ಇದ್ದೇವೆ, ಒಂದಾಗಿದ್ದೇವೆ. ನಮ್ಮ ಉದ್ದೇಶ ಒಂದೇ ಒಂದು, 20 ಲೋಕಸಭಾ ಸೀಟ್ ಗೆಲ್ಲಬೇಕು. ಅದಕ್ಕೆ ಬೇಕಂತ ಸಿದ್ಧತೆಗಳು ಈ ಹಿನ್ನೆಲೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅನಗತ್ಯವಾಗಿ ಅವ್ರ CLP ಮೀಟಿಂಗ್ ನನಗೇನು ಸಂಬಂಧ? ಕಾಂಗ್ರೆಸ್ JDS CLP ಮೀಟಿಂಗ್ ಇದ್ದರೆ ಅದು ಅವ್ರ ಜವಾಬ್ದಾರಿ ಇರುವಂಥದ್ದು. ಅವ್ರ ಶಾಸಕರು ಎಲ್ಲರೂ ಹೋಗಿದ್ರೆ ಅವ್ರನ್ನ ಕರ್ಕೊಂಬಂದು ಒಟ್ಟಾಗಿ ಸೇರಿಸುವಂಥದ್ದು ಅವ್ರ ಜವಾಬ್ದಾರಿ ಇರುವಂಥದ್ದು. 104 ಜನ ಶಾಸಕರು ಒಟ್ಟಾಗಿರುವಂಥದ್ದು ನಮ್ಮ ಜವಾಬ್ದಾರಿ. ಬದಲಾವಣೆ ಮಾಡಿದಾರಲ್ಲ ಸರ್, ಇದೆಲ್ಲ ಸತ್ಯಾಂಶ ಇಲ್ಲ ರೀ, ಸುಮ್ಮನೆ ಊಹಾಪೋಹಗಳು. ಇದರಲ್ಲಿ ಏನೂ ಸತ್ಯಾಂಶ ಇಲ್ಲ. ನಾಳೆ ಎಲ್ಲರೂ ವಾಪಸ್ ಬರ್ತಾರೆ.